ಹಲೋ ಎವ್ರಿವನ್, ಗುಡ್ ಆಫ್ಟರ್ನೂನ್. ನಾನಿವಾಗ ದಾವಣಗೆರೆ ಕೋರ್ಟಲ್ಲಿದ್ದೀನಿ. ನನ್ನ ಪಕ್ಕ ಕೂತಿರೋರು ನೋಡಿ ಪ್ರದೀಪ್. ಹಲೋ ಪ್ರದೀಪ್. ಅವ್ರು ಯಾವುದೇ ಕೇಸ್ಗೂ ಅವ್ರದ್ದು ಯಾವುದು ಎಲ್ಲ ಕೇಸ್ ಮುಗಿದೋಯ್ತು, ಅವ್ರು ಯಾವುದೇ ಕೇಸ್ದು ಇಲ್ಲ. ಸೊ ಅವ್ರ ಕೇಸ್ ಎಲ್ಲ ಮುಗಿಸ್ಕೊಟ್ಟಿದ್ದಕ್ಕೆ ಅವರು ನನ್ನನ್ನು ಲಂಚಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಪ್ರದೀಪ್. ಥ್ಯಾಂಕ್ ಯು ಸರ್. ನೋಡಿ ವೀಕ್ಷಕರೇ, ನನ್ನ ಕ್ಲೈಂಟ್ ಆರ್ಡರ್ ಕಾಪಿನೂ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಅವ್ರು ಏನಂತಾರೆ, ಅವ್ರಿಗೆ ಎಷ್ಟು ಖುಷಿಯಾಗಿದೆ. ಅವ್ರು ಬಂದ ತಕ್ಷಣ ಮೊದಲು ಮಾಡಿದ ಕೆಲಸ ಅದನ್ನು ದೇವ್ರ ಮುಂದೆ ಇಟ್ಟು ಅಕ್ಷತೆ ಕಾಳಿಟ್ಟು ನಮಸ್ಕಾರ ಮಾಡಿದ್ದು. ಸೊ ನನಗೆ ಇಂಥ ಕ್ಲೈಂಟ್ ಸಿಗೋಕ್ಕೆ ವೆರಿ ಬ್ಲೆಸ್ಡ್. ಹಲೋ ಸರ್, ಹೇಳಿ, ನೀವು ಇವತ್ತು ಆರ್ಡರ್ ಕಾಪಿನ ಇಟ್ಕೊಂಡಿದ್ದೀರಾ, ನಿಮ್ಗೆ ಏನು ಅನ್ನಿಸ್ತಾ ಇದೆ, ಎಷ್ಟು ಖುಷಿ ಆಗ್ತಾ ಇದೆ ಹೇಳಿ. ತುಂಬ ಖುಷಿ ಆಗ್ತಾ ಇದೆ ಸರ್. ನನ್ನ ಮಗನಿಗೊಂದು ಹೊಸ ಲೈಫ್ ಸಿಕ್ಕಂಗೆ ನಮ್ಮೆಲ್ಲರಿಗೂ, ನನ್ನ ಹೆಂಡತಿ ಮಗನಿಗೂ. ನಾವು ತುಂಬಾನೇ ಕಷ್ಟಪಟ್ಟಿದ್ವಿ. ನಮ್ಮ ಮಗನ ಇದಕ್ಕಾಗಿಲ್ಲ ನಾವು ಬೆಂಗಳೂರಿಂದ ಇಲ್ಲಿ ಬಂದು ಅವನ ಜೊತೆಗೆ 15 ವರ್ಷ ನಾವು ಎಲ್ಲ ನಮ್ಮ ದುಡಿಮೆ, ನಮ್ಮ ಇದು, ನನ್ನ ಬದುಕು, ನನ್ನ ಮಗ ಉಳಿಬೇಕು, ನನ್ನ ಮಗ ಅವನ ಲೈಫ್ ಸಿಗಬೇಕು ಅಂತ ಹೇಳ್ಕೊಂಡೆ ನಾವು ಇಲ್ಲಿವರೆಗೂ ಅವ್ನಿಗೆ ಹೋರಾಟ ಮಾಡಿದ್ದು. ಅದು ದೇವ್ರ ಸಿಕ್ಕಂಗೆ ನೀವು ಸಿಕ್ಕ್ರಿ, ನಮಗೆ ತುಂಬ ಖುಷಿ ಆಯ್ತು. ನೀವೆಲ್ಲ ಇದನ್ನೆಲ್ಲ ಗೆದ್ದು ಕೊಟ್ಟಿದ್ದಕ್ಕೆ ನನಗೆ ನಾವೆಲ್ಲರೂ ನಮ್ಮ ಫ್ಯಾಮಿಲಿ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು ಹೇಳಲಿಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಕೈಲಿ ಆರ್ಡರ್ ಶೀಟ್ ಸಿಕ್ಕಿದೆ. ಸೊ ನಿಮ್ಮನ್ನ ನೋಡಿ ನಮಗೂ ಕೂಡ ಖುಷಿ ಆಯಿತು. ಸೊ ಏನು ವರಿ ಮಾಡ್ಕೋಬೇಡಿ, ಆರಾಮಿರಿ, ಹೆಲ್ತ್ನ ಕಾಪಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಆರ್ಡರ್ ಶೀಟ್ ಕೋರ್ಟ್ನ ಎಷ್ಟು ಕರೆಕ್ಟಾಗಿ ಹಣ್ಣು ಜೊತೆ ಇಟ್ಟು ನಮಸ್ಕಾರ ಮಾಡಿ ಅದಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ನನ್ನ ಕ್ಲೈಂಟ್ ಆದ ಪ್ರದೀಪ್ ಆ್ಯಂಡ್ ಫ್ಯಾಮಿಲಿ. ನೋಡಿ ಕ್ಲೈಂಟೇ ಅವ್ರ ಮನೆಗೆ ಕರ್ಕೊಂಡೋಗಿ ಈ ಥರ ಊಟಕ್ಕೆ ಕೂರಿಸಿದ್ದಾರೆ. ಊಟ ಮಾಡಿ ಅಂತ ಹಿಂಸೆ ಮಾಡ್ತಾ ಇದ್ದಾರೆ. ನಾ ಇಷ್ಟೆಲ್ಲ ತಿನ್ನಲ್ಲ ಅಂದ್ರೂ. ಸೊ ನೋಡ್ತಾ ಇರ್ಬೋದು ನೀವು. ನಾನಿವತ್ತು ಬರೋದಿತ್ತಲ್ಲ, ದಾವಣಗೆರೆ ಕೋರ್ಟಿಗೆ ಬರೋದಿತ್ತು. ಥ್ಯಾಂಕ್ ಯು ವೆರಿ ಮಚ್. ಹಲೋ ಪ್ರದೀಪ್. ನೀವೇ ನನಗೆ ಸರ್ವ್ ಮಾಡ್ತಾ ಇದ್ದೀರಾ. ನೀವು ಎಷ್ಟು ಖುಷಿಯಾಗಿದ್ದೀರಾ ಅಂತ ಹೇಳ್ತೀರಾ? ಖುಷಿ ಇದೆ ಸರ್. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನಿಮ್ಮ ಇದರಿಂದ ಒಳ್ಳೆ ಖುಷಿಯಾಗಿದ್ದಾರೆ. ಆಮೇಲೆ ತುಂಬಾ ಸಂತೋಷ ಆಗಿದೆ. ಸೊ ಆರ್ಡರ್ ಶೀಟ್ ನಿಮಗೆ ಸಿಕ್ತು, ನೀವು ಎಷ್ಟು ಖುಷಿಯಾಗಿದ್ದೀರಾ ಅವತ್ತಿಂದ ಇಲ್ಲಿ ತನಕ ಹೇಳ್ತೀರಾ? ಸರ್ ನಾವು ಮರೆಯೋಕ್ಕಾಗಲ್ಲ ಸರ್. ನಮ್ಮದು ಕಷ್ಟಗಳೆಲ್ಲ ಹೋಗಿದೆ. ನೀವೇನೋ ಒಂಥರ ನಮಗೆ ದೇವ್ರು ಸಿಕ್ಕಂಗೆ ಸಿಕ್ಕಿದ್ದೀರಾ. ನಮಗೆ ಅದೃಷ್ಟ. ಅವತ್ತಿಂದ ಇವತ್ತರೆಗೂ ನಮ್ಮ ಫ್ಯಾಮಿಲಿಯಲ್ಲಿ ಇವತ್ತು ನೆಮ್ಮದಿಯಾಗಿ ಇದೀವಿ ಅಂತಂದ್ರೆ ಅದಕ್ಕೆ ಕಾರಣನೇ ನೀವು. ಥ್ಯಾಂಕ್ ಯು. ಎಲ್ಲ ನಮಗೆ ಬಗೆಹರಿತು. ಅದೇನೋ ನಿಮ್ ಕೈಗುಣನೇ ಹಂಗಿದೆ ಸರ್. ನೀವು ನಿಜವೂ ಲಕ್ಕಿ ಪರ್ಸನ್. ಥ್ಯಾಂಕ್ ಯು. ನಿಮ್ಮ ತರ ಕ್ಲೈಂಟ್ ಸಿಕ್ಕಿರೋದು ನನಗೂ ಲಕ್ಕಿನೇ. ಇಲ್ಲ ಸರ್, ನಿಜವೂ ನಮಗೆ ತುಂಬಾ ಕೃತಜ್ಞರಾಗಿದ್ದೀವಿ ಸರ್. ಓಕೆ, ಫ್ಯಾಮಿಲಿ ಪೂರ್ತಿ ನಿಮ್ಮಲ್ಲಿ ಆಭಾರಿ ಆಗಿದೆ. ಥ್ಯಾಂಕ್ ಯು ಪ್ರದೀಪ್. ಸೆಕೆಂಡ್ ಮ್ಯಾರೇಜ್ ಆಗಬೇಕಾದ್ರೆ ಕೇರ್ಫುಲ್ ಆಗಬೇಕು. ಓಕೆನಾ? ಸಜೆಷನ್ ಇಲ್ದಲೇ ನಾವು ಮುಂದುವರಿಯೋಣ. ಗುಡ್ ಲಕ್ ಪ್ರದೀಪ್. ಥ್ಯಾಂಕ್ ಯು ಸರ್. ಓಕೆ. ಅದೇ ರೀತಿ ನನ್ನ ಕ್ಲೈಂಟ್ ಪ್ರದೀಪ್ ಅಂತ ಹೇಳಿದ್ನಲ್ಲ, ಅವ್ರ ತಂದೆ ಮಾತಾಡಿದ್ರು, ಅವ್ರ ತಾಯಿನೂ ಮಾತಾಡ್ತಾರಂತೆ. ಅವ್ರೇನು ಮಾತಾಡ್ತಾರೆ ಅವ್ರ ಬಾಯಲ್ಲೇ ಕೇಳಿಸ್ತೀನಿ. ಹಲೋ ಮೇಡಮ್. ನಮಸ್ಕಾರ. ನಮಸ್ಕಾರ. ನೀವು ನನ್ನನ್ನು ವಿಡಿಯೋದಲ್ಲಿ ಅಷ್ಟೇ ನೋಡಿದ್ರಿ, ಆದರೆ ಇವತ್ತು ನೀವು ನನ್ನನ್ನು ಮನೆಗೆ ಕರೆದು ಊಟಕ್ಕೆ ಕೂರಿಸ್ಬಿಟ್ಟಿದ್ದೀರಾ. ಸೊ ಹೇಳಿ, ನಿಮ್ಮ ಮಗನ ಕೇಸ್ ಆಗ್ಬೋದು, ನಿಮ್ಮ ಮಗನ ಲೈಫ್ ಆಗ್ಬೋದು, ಏನೇನಾಗಿತ್ತು ಅಂತ ಹೇಳೋದಾದರೆ. ಇದೊಂದು 15 ವರ್ಷದಿಂದ ನಾವು ತುಂಬಾ ಮನಸ್ಸಿನ ನೆಮ್ಮದಿ ಶಾಂತಿ ಇಲ್ದಂಗೆ ಇದ್ದೀವಿ ಸರ್. ನಿಮ್ಮಿಂದ ನಾವು ಪುನರ್ಜೀವನ ಬಂದಂಗಾಗಿದೆ ಸರ್. ನೊಂದ್ಕೋಬೇಡಿ ಜಾಸ್ತಿ, ಅದಕ್ಕೆಲ್ಲ ವರಿ ಮಾಡ್ಕೋಬೇಡಿ. ಬ್ಯಾಡ್ ಟೈಮ್ ಎಲ್ಲ ಹೊರಟೋಗಿದೆ. ಪ್ರದೀಪ್ಗೆ ಈಗ ಒಳ್ಳೆ ಟೈಮ್ ಬಂದಿದೆ. ಸೊ ಎಲ್ಲ ಸೆಟಲ್ಡ್ ಆಗಿದೆ. ಸೊ ನೀವು ಯಾವುದಕ್ಕೂ ಫೀಲ್ ಮಾಡ್ಕೊಂಡು ಏನಾದರೂ ಮಾಡ್ಕೊಳಕ್ಕೆ ಮದುವೆ ಅದು ಮಾಡಬೇಕಾದ್ರೂ ಎಲ್ಲ ಒಂದು ಇದರಿಂದ ಗೈಡೆನ್ಸ್ ಇಂದ ಮಾಡ್ಕೊಂಡು ನಾನು ಅದನ್ನು ಮಾಡಿಸ್ಕೊಡ್ತೀನಿ. ನೀವೇನು ವರಿ ಮಾಡ್ಕೋಬೇಡಿ. ಸೊ ಪ್ರದೀಪ್ ಬ್ರದರ್ ಇದ್ದಂಗೆ ನನಗೆ, ನೀವು ವರಿ ಮಾಡ್ಕೋಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಓಕೆನಾ? ಥ್ಯಾಂಕ್ ಯು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಕ್ಲೈಂಟ್ಸು ಹೇಗೆ ಅವ್ರಿಗೆ ರಿಲೀಫ್ ಸಿಕ್ಕಿದ್ರೆ, ಅದರಿಂದ ಅವ್ರಿಗೆ ರಿಸಲ್ಟ್ ಬಂದರೆ ನಮ್ಮನ್ನು ಕೇಸ್ ಮುಗಿದ್ರು ಅವ್ರು ಬಿಡಲ್ಲ, ಕೇಸ್ ಮುಗಿದ್ರು ಅವ್ರು ನಮ್ಮನ್ನು ಹೇಗೆ ಹಚ್ಕೋತಾರೆ, ಮೆಚ್ಕೋತಾರೆ. ನಮ್ಮ ಕೆಲಸ, ಅದ್ರ ಜೊತೆಗೆ ನಮ್ಮ ಶ್ರಮ, ಎಫರ್ಟ್ ಎಲ್ಲದು ಸೇರಿರುತ್ತೆ ಇದಕ್ಕೆ. ಸೊ ಈ ಥರ ಸಿಕ್ಕಿರೋಂಥ ಕ್ಲೈಂಟ್ ಸಿಕ್ಕಿರೋದು ಬ್ಲೆಸ್ಡ್ ಬೈ ಗಾಡ್. ಥ್ಯಾಂಕ್ ಯು ಆಲ್. ಇಲ್ಲ ನೋಡಿ, ನನ್ನ ಕ್ಲೈಂಟು ಅವ್ರ ಮನೆಗೆ ಕರೆಸಿ ಊಟನೂ ನನಗೆ ಕೊಟ್ಟು ಈ ತಾಂಬೂಲ, ಹಣ್ಣು, ಇದನ್ನ ಸತ್ಕಾರ ಎಲ್ಲ ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಕೆಲಸ ನಾನು ಲಾಯರಾಗಿ ಮಾಡಿದ್ದೆ, ಅವರು ಅಷ್ಟೇ. ಅವ್ರು ತೋರಿಸಿದ ಹಾಸ್ಪಿಟಾಲಿಟಿ, ಅವ್ರು ಇವತ್ತು ನನಗೆ ಪ್ರೀತಿಯಿಂದ ಮಾತಾಡ್ಸಿದ್ದಾಗ್ಬೋದು, ಕೆಲವು ಸತಿ ಎಮೋಷನ್ ಆಗ್ಬಿಟ್ಟು
ಕೆಲವು ಸತಿ ತುಂಬ ಖುಷಿನೂ ಆಯಿತು. ಸೊ ಇಂಥ ಕ್ಲೈಂಟ್ ಸಿಕ್ಕಿರೋದು ವೆರಿ ಬ್ಲೆಸ್ಡ್. ಸೊ ಅವರು ಇವತ್ತು ನನಗೆ ದಾವಣಗೆರೆಯಲ್ಲಿ ಮಾಡಿದ್ದ ಹಾಸ್ಪಿಟಾಲಿಟಿ ನಾನು ಲೈಫ್ ಲಾಂಗ್ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇಂಥ ಕ್ಲೈಂಟ್ ಸಿಕ್ಕಿರೋದು ಬ್ಲೆಸ್ಡ್ ಬೈ ಗಾಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಪ್ರದೀಪ್. ಥ್ಯಾಂಕ್ ಯು ಸರ್. ಹಾಂ ಪ್ರದೀಪ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಕೇಸ್ ಸಕ್ಸಸ್ಫುಲ್ ಆಗಿ ಮುಗಿದೋಯ್ತು. ಥ್ಯಾಂಕ್ ಯು. ಆದರೆ ನೀವು ನನಗೆ ಇಷ್ಟೆಲ್ಲ ನನಗೆ ಒಂಥರ ಕಷ್ಟ ಮಾಡಿಬಿಟ್ರಿ, ಜಾಸ್ತಿ ಉಡುಗೊರೆಗಳನ್ನ ಕೊಟ್ಟು. ಸೊ ಕೆಲಸ ಆಗೋಕ್ಕೂ ಸಾಕಾಗಿ ಮಾಡ್ತೀನಿ. ನೀವೇನು ವರಿ ಮಾಡ್ಕೋಬೇಡಿ. ನಿಮ್ಗೆ ಯಾವುದೇ ಲೀಗಲ್ ಪ್ರಾಬ್ಲಮ್ಸ್ ಬರೋದು ಬೇಡ. ಬಂದರೂ ನಾನು ಇರ್ತೀನಿ. ನೀವು ಯಾವುದೇ ಇದ್ದರೂ ಡೋಂಟ್ ವರಿ, ನೀವು ಎನಿ ಟೈಮ್ ನನಗೆ ಕಾಲ್ ಮಾಡ್ಬೋದು. ನಾನು ನಿಮ್ಮ ಫ್ಯಾಮಿಲಿ ಮೆಂಬರ್. ಇವತ್ತು ನೀವು ತೋರಿಸಿದ ಹಾಸ್ಪಿಟಾಲಿಟಿ ನಾನು ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ಯಾರು ಇಲ್ಲ ಅನ್ನೋಂಗೆ ಇಲ್ಲ. ನನ್ನ ಕ್ಲೈಂಟ್, ನನ್ನ ಬ್ರದರ್, ನನ್ನ ಪ್ರದೀಪ್ ಇರಬೇಕಾದ್ರೆ. ಸೊ ನೋ ನೀಡ್ ಟು ವರಿ. ನೋಡಿ, ಥ್ಯಾಂಕ್ ಯು ಪ್ರದೀಪ್. ಇಷ್ಟೆಲ್ಲ ಉಡುಗೊರೆಗಳನ್ನ ಕೊಟ್ಟು ಹಾಸ್ಪಿಟಾಲಿಟಿ ಮಾಡಿದ್ದಕ್ಕೆ ಥ್ಯಾಂಕ್ ಯು ಎಲ್ಲ. ಥ್ಯಾಂಕ್ ಯು ಸರ್. ಅದೇ ರೀತಿ ಪ್ರದೀಪ್ ಮನೇಲಿ ಊಟ ಆದಮೇಲೆ ಕೊನೆಗೆ ಗೊತ್ತಲ್ಲ, ಆ್ಯಸ್ ಯೂಶ್ವಲ್ ನನ್ನ ಫೇವರೇಟ್ ಸ್ಪಾಟ್ ಅಂತ ನನ್ನ ಎಲ್ಲ ಕ್ಲೈಂಟ್ಗೂ ಗೊತ್ತು. ಅದು ಆ್ಯಕ್ಚುಲಿ ಒಳ್ಳೆ ಸ್ಪಾಟ್ ಕೂಡ ಹೌದು. ಅದು ಯಾವುದು ಅಂದರೆ, ಈ ಲೊಕೇಶನೆಲ್ಲ ನಿಮಗೆ ನೋಡ್ತಾ ಇದ್ದಾಗ ಗೊತ್ತಾಗ್ತಾ ಇದೆ ಏನಿದು ಅಂತ. ಇದು ಕಾಫಿ ಡೇ, ಆ್ಯಸ್ ಯೂಶ್ವಲ್ ಕಾಫಿ ಡೇ. ಅಲ್ಲಿ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದಿದ್ದೀವಿ. ನೋಡಿ ತೋರಿಸ್ತೀವಿ. ನೋಡಿ, ನಾನು ಇದು ಐಸ್ ಕ್ರೀಮ್ ತೊಗೊಂಡಿದ್ರೆ ಚಾಕ್ಲೇಟ್ದು, ಪ್ರದೀಪ್ ಇದನ್ನು ತೊಗೊಂಡಿದ್ದಾರೆ. ಸೊ ಪ್ರದೀಪ್, ಇದು ನಿಮಗೂ ಒಳ್ಳೆ ಸ್ಪಾಟ್. ನೀವು ಡಿಸ್ಕಷನ್ಗೆಲ್ಲ ಇಲ್ಲಿಗೆ ಬರ್ತೀರಾ. ನಿಮ್ಮ ಮನೆ, ನಿಮ್ಮ ಇದು ಸ್ಕೂಲ್ದು ಡಿಸ್ಕಷನ್ಸ್ಗೆಲ್ಲ ನೀವು ಇಲ್ಲಿಗೆ ಬರ್ತೀರಾ. ಸೊ ನೀವು ಈ ಕಾಫಿ ಡೇ ಬಗ್ಗೆ ಏನು ಹೇಳ್ತೀರಾ? ಹಾಂ, ಜೋರ ಮಾತಾಡಿ. ಪೀಸ್ಫುಲ್ ಆಗಿರ್ತೀವಿ ಇಲ್ಲಿ, ಮತ್ತೆ ಜೊತೆಗೆ ಕಾಫಿ ಸಿಗುತ್ತೆ. ಓಕೆ. ಅದೇ ರೀತಿ ನನಗೂ ಅಷ್ಟೇ. ನಾನು ಯಾವ ಊರಿಗೆ ಹೋದರೂ ಕಾಫಿ ಡೇನ ಮರೆಯಲ್ಲ. ಕಾಫಿ ಡೇ ಸ್ಟಾಫ್ಸ್ ಎಲ್ಲ ತುಂಬ ಕೋಆಪ್ರೇಟಿವ್. ಇಲ್ಲೊಂಥರ ಪಾಸಿಟಿವ್ ವೈಬ್ರೇಷನ್ ಇದೆ. ಇಲ್ಲಿ ನಾವು ಏನೇ ಮಾಡಿದ್ರು, ಏನೇ ಮೀಟಿಂಗ್ ಮಾಡಲಿ, ಏನೇ ಒಂದು ಇದನ್ನು ಮಾಡಿದ್ರು, ಇಲ್ಲಿ ಒಂದು ಸಕ್ಸಸ್ ರೇಟ್ ಅಂತ ಇದೆ. ಹೌದಾ? ಅದನ್ನು ನಿಮ್ಮ ಭಾಷೆ, ನಿಮ್ಮ ಆಡು ಭಾಷೆಯಲ್ಲಿ ಹೇಳಬೇಕು ಅಂದರೆ ವಾಸ್ತು ಚೆನ್ನಾಗಿದೆ. ಅದಕ್ಕೆ ಕಾಫಿ ಡೇಯಲ್ಲಿ ಯಾವ್ದು ಮೀಟಿಂಗ್ ಮಾಡಲಿ, ಯಾರು ಫ್ರೆಂಡ್ಸ್ನ ಮೀಟ್ ಮಾಡಲಿ, ಎಲ್ಲರೂ ಜಾಸ್ತಿ ಈ ಕಾಫಿ ಡೇನ ಪ್ರಿಫರ್ ಮಾಡ್ತಾರೆ. ಎಲ್ಲರಿಗೂ ಕಾಫಿ ಡೇ ಅಂದರೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಕಾಫಿ ಡೇಗೆ, ಕಾಫಿ ಡೇ ಸ್ಟಾಫ್ಸ್ಗೆ, ಅವ್ರ ಹಾಸ್ಪಿಟಾಲಿಟಿಗೆ ವೆರಿ ಥ್ಯಾಂಕ್ಫುಲ್. ಸೊ ಈ ಚಾನಲ್ನ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವೀಡಿಯೋದೊಂದಿಗೆ, ಹೊಸ ಸಂಚಿಕೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ವಂದನೆಗಳು, ನಮಸ್ಕಾರ.